ಸ್ನೇಹಿತರೆ, ಟೈಮು 3 ಗಂಟೆ 5 ನಿಮಿಷ ಆಯಿತು. ಒಂದು ಬಾಡಿಗೆ ಇಲ್ಲ, ಒಂದೇ ಬಾಡಿಗೆ ಬೆಳಗ್ಗೆಯಿಂದ ಆರ್ಡ್ರುಗಳೇ ಸೌಂಡಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರೆಕ್ ವ್ಲಾಗ್ಸ್. ಇವತ್ತು ಮಂಗಳವಾರ ದಿನಾಂಕ 16/12/25. ಇವತ್ತು ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ನಿನ್ನೆ ಹೋಗಿರಲಿಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ. ನಿನ್ನೆ ಲಾಗ್ ನೋಡಿದವರು ಗೊತ್ತಿರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಹೋಗ್ತಾ ಇದ್ದೀನಿ ಕುಂಬ್ಳಗೂಡು ಇಲ್ಲ ಕೆಂಗೇರಿ ಆ ಕಡೆ ಹೋಯ್ತಾ ಇರೋಣ ಬನ್ನಿ. ನೋಡೋಣ, ಅಲ್ಲಿ ಹೋಗಿ ಡ್ಯೂಟಿ ಯಾವ್ದು ಬರುತ್ತೆ ಏನು ನೋಡೋಣ ಬನ್ನಿ. ಆನ್ ಮಾಡ್ಕೊ ಹೋಗೋಣ. ಇಲ್ಲಿಂದನೇ ಬಂದರೆ ಚನ್ನಪಟ್ಟಣ ರಾಮನಗರ ಬಿಡದಿ ಯಾವ್ದಾರ ಬಂದರೆ ಬರಲಿ, ಇಲ್ಲಾಂದರೆ ಡೈರೆಕ್ಟ್ ಹೋಯ್ತಾ ಇರೋಣ. ಸ್ನೇಹಿತರೆ, ಇವಾಗ ಕುಂಬ್ಳಗೂಡು ಬಂದಿದ್ದೀನಿ ರಾಮವಳ್ಳಿ ರೋಡ್ಗೆ. ಬನ್ನಿ ಟೀಗೆ ಕುಡ್ಕೊಬೋಣ. ಆರ್ಡ್ರ್ ಇನ್ನೂ ಯಾವುದೂ ಬಂದಿಲ್ಲ, ಬರೋವರೆಗೂ ವೆಯ್ಟ್ ಮಾಡೋಣ. ಟೈಮು 9:50 ಬನ್ನಿ ಟೀ ಕುಡ್ಕೊಬೋಣ. ಸ್ನೇಹಿತರೆ, ಟೈಮು 10:18. ಫಸ್ಟ್ನೇ ಆರ್ಡ್ರು ಬಂದಿದೆ. 896 ರೂಪಾಯಿ ಬಂದಿದೆ. ಪಿಕಪ್ಪು ಇಲ್ಲೇ, ಡ್ರಾಪು ಕೊಲ್ಗಟ್ಟಿ ಬಾಗಡಿ ರೋಡು. ಬನ್ನಿ ಪಿಕಪ್ ಹೋಗೋಣ. 1 ಕಿಲೋಮೀಟ್ರ್ ಇತ್ತು, ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟಿಗೆ ಬಂದು 20 ನಿಮಿಷ ಆಯ್ತು ಗಾಡಿ ಹಾಕಿ. ಲೋಡಿಂಗೇ ಸ್ಟಾರ್ಟ್ ಮಾಡಿಲ್ಲ. ಏನೋ ಆರ್ಡ್ರ್ ಕನ್ಫರ್ಮ್ ಮಾಡ್ಕೋಬೇಕಂತವ್ರು. ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನು ನೋಡೋಣ ಬನ್ನಿ. 20 ನಿಮಿಷ ಆಗಿದೆ ಇವಾಗಲೇ. ಟೈಮ್ ಆಲೇ 10:39. ಬನ್ನಿ ನೋಡೋಣ ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನು. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. MDF ಬೋರ್ಡು ಎಂಡ್ ಶೀಟ್ ಏನೋ ಇದೆಯಂತೆ, ಲೋಡ್ ಮಾಡ್ತವ್ರೆ. ಅರ್ಧ ಗಂಟೆ ಮೇಲಾಗಿತ್ತು, ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಫ್ರೆಂಡ್ಸ್, 1 ಅವರ್ 10 ನಿಮಿಷ ಆಗಿದೆ. ಇನ್ನೂ ಬಿಲ್ ಕೊಟ್ಟಿಲ್ಲ. ಟೋಟಲ್ಲು ಇಲ್ಲಿಗೆ ಬಂದು 1 ಅವರ್ 10 ನಿಮಿಷ ಆಯಿತು. ಲೋಡಾಗಿ ಅರ್ಧ ಗಂಟೆ ಆಯ್ತಾ ಬಂತು, ಇನ್ನೂ ಬಿಲ್ಲೇ ಕೊಟ್ಟಿಲ್ಲ. ಎಷ್ಟೊತ್ತು ಕೊಡ್ತಾರೆ ಏನು. ಆಲೇ ಮಧ್ಯಾಹ್ನ ಆಯ್ತೈತೆ. ಇನ್ನು ಯಾವಾಗ ನಾವು ಬಾಡಿಗೆ ಹೊಡಿಯೋದು? ಈ ಥರ ಮಾಡಿದ್ರೆ ಹೆಂಗೆ ಮಾಡೋದು? ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. 11 ನಿಮಿಷ 12 ನಿಮಿಷ ಓಡಿದೆ ವೇಟಿಂಗ್ ಚಾರ್ಜು. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. 9 ಕಿಲೋಮೀಟ್ರ್ ಏನೋ ಐತೆ. ನೋಡೋಣ ಅಲ್ಲೇ ಎಷ್ಟೊತ್ತು ಮಾಡ್ತಾರೆ, ಎಷ್ಟು ವೇಟಿಂಗ್ ಚಾರ್ಜ್ ಆ್ಯಡ್ ಆಗುತ್ತೆ ನೋಡೋಣ ಬನ್ನಿ. 17 ಕಿಲೋಮೀಟ್ರ್ ಇದೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಪಾಯಿಂಟಿಗೆ ಬಂದು 10 ನಿಮಿಷ ಆದಮೇಲೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಎಂಡ್ ಶೀಟು ಇಳಿಸ್ತವ್ರೆ ನೋಡಿ. ಟ್ರಿಪ್ ಕ್ಲೋಸ್ ಮಾಡೋಣ. ಯಾವ್ದಾರ ಆರ್ಡ್ರ್ ಬರುತ್ತೆ ಹೆಂಗೆ ನೋಡೋಣ ಬನ್ನಿ. 22 ನಿಮಿಷ ಏನೋ ವೇಟಿಂಗ್ ಚಾರ್ಜ್ ಓಡಿದೆ. ವೇಟಿಂಗ್ ಚಾರ್ಜ್ ಆ್ಯಡ್ ಆಗುತ್ತೆ. ಎಷ್ಟು ಆ್ಯಡ್ ಆಗುತ್ತೆ ನೋಡೋಣ ಬನ್ನಿ. 988 ರೂಪಾಯಿಗೆ ಬಂದಿದೆ, ವೇಟಿಂಗ್ ಚಾರ್ಜ್ ಎಲ್ಲ ಸೇರಿಸಿ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಆಗಿ 10 ನಿಮಿಷ ಆಯಿತು. ಟೈಮ್ ಇವಾಗ 12:56. ಊಟ ಮಾಡೋಣ ಬನ್ನಿ. ಮನೆಯಿಂದ ದೋಸೆ ಕೊಟ್ಟು ಕಳಿಸಿದ್ರು. ಬೆಳಗ್ಗೆನೂ ಟಿಫನ್ ದೋಸೆ ಮಾಡ್ಕೊಂಡು ತಿನ್ಕೊಬಂದಿದೆ. ಇವಾಗಲೂ ದೋಸೆ ಕೊಟ್ಟಿದ್ರು ಬಾಕ್ಸ್ಗೆ ಹಾಕಿ. ಇವಾಗ ಅದನ್ನೇ ತಿನ್ನೋಣ. ಫ್ರೀ ಇದ್ದಾಗ ಆರ್ಡ್ರುಗಳು ಇನ್ನೂ ಯಾವುದೂ ಬರ್ತಾಯಿಲ್ಲ. ತಿನ್ಕೊಳ್ಳೋಣ ಬನ್ನಿ. ಆರ್ಡ್ರುಗಳು ಬಂದರೆ ಫ್ರೀ ಟೈಮ್ ಸಿಗೋಲ್ಲ, ಆಮೇಲೆ ಸುಮ್ಮನೆ ವೇಸ್ಟ್ ಆಯ್ತದೆ. ತಿನ್ಕೊಬೋಣ ಇವಾಗ ಬನ್ನಿ. ನೋಡಿ, ದೋಸೆ, ಕುಂಬಳಕಾಯಿ ಪಲ್ಯ, ಚಟ್ನಿ ಎಲ್ಲ ಇದೆ. ಬನ್ನಿ ಊಟ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಟೈಮು 1:36. ಅರ್ಧ ಗಂಟೆ ಮೇಲಾಯಿತು, 3/4 ಅವರ್ ಆಯಿತು ಅನ್ಲೋಡಾಗಿ. ಒಂದೇ ಒಂದು ಆರ್ಡ್ರು ಸೌಂಡ್ ಆಯ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಬನ್ನಿ ಹೋಗ್ತಾ ಇರೋಣ ನಾಯಂಡಹಳ್ಳಿ ಕಡೆ. ನಾಯಂಡಹಳ್ಳಿ ಕಡೆ ಹೋಗೋಣ ಅಂದ್ಬಿಟ್ಟು ಬಂದೆ. ಮುಂದೆ ಸ್ವಲ್ಪ ಅಂತ ಅಲ್ಲೇ ಮಾಡಿ ರೋಡಲ್ಲಿ ಡೀಸೆಲ್ ಹಾಕ್ಸೋಣ ಬಂದಿದ್ದೀನಿ. ಡೀಸೆಲ್ ಹಾಕ್ಸ್ತಾಯಿದ್ದೀನಿ. 800 ರೂಪಾಯಿಗೆ ಹಾಕ್ಸ್ತಾಯಿದ್ದೀನಿ. 800 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ನಾಯಂಡಹಳ್ಳಿ ಕಡೆ ಖಾಲಿ ಹೋಗ್ಬೇಕು. ಇವಾಗ 11 ಕಿಲೋಮೀಟ್ರ್ ಏನೋ ಆಗುತ್ತೆ. ಬನ್ನಿ 800 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಸ್ನೇಹಿತರೆ, ಮೈಸೂರು ರೋಡ್ ಮೆಟ್ರೋ ಬಂದಿದ್ದೀನಿ. ಒಂದು ಬಾಡಿಗೆ ಸೌಂಡ್ ಇಲ್ಲ. ಒಂದೇ ಒಂದು ಬಂದಿತ್ತು ಹೊರ್ತೂರಿಗೆ, ಅದು ಬಿಟ್ಟರೆ ಇನ್ಯಾವುದೂ ಸೌಂಡೇ ಇಲ್ಲ. ಬನ್ನಿ ಟೀಗೆ ಕುಡಿಯೋಣ. ಸ್ನೇಹಿತರೆ, ಟೈಮು 3 ಗಂಟೆ 5 ನಿಮಿಷ ಆಯಿತು. ಒಂದು ಬಾಡಿಗೆ ಇಲ್ಲ, ಒಂದೇ ಬಾಡಿಗೆ ಬೆಳಗ್ಗೆಯಿಂದ ಆರ್ಡ್ರುಗಳೇ ಸೌಂಡಿಲ್ಲ. ಎಷ್ಟೊತ್ತು ಬರುತ್ತೆ ಏನು ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಟೈಮು 4:41. ಇವಾಗ 2ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. ಇಲ್ಲೇ 1.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಡ್ರಾಪ್ ಇರೋದು ಏರಹಳ್ಳಿ ಸುಂಕುತ್ಕಟ್ಟೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಅವ್ರ ಅಂಗಡಿ ಹತ್ರ ಬಿಲ್ ಇಸ್ಕೊಂಡು ಗೋಡನ್ ಹತ್ರ ಕರ್ಕೊಬಂದವ್ರು. ಇವಾಗ ಬಿಲ್ಲೆಲ್ಲ ಕೊಟ್ಟವ್ರೆ. ಬಿಲ್ ಕೊಡೋಕ್ಕೆ 20 ನಿಮಿಷ ಆಗೋಯ್ತು.
ಇಲ್ಲಿ ಬಂದು ಈಗ ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. 300 ಶೀಟ್ ಇದೆಯಂತೆ ಲ್ಯಾಮಿನೇಟು. 20 ಶೀಟ್ ಏನೋ ಹಿಡಿದು ಹಾಕ್ತವ್ರೆ. ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ. 300 ಶೀಟ್ ಲೋಡಿಂಗ್ ಆಗಿದೆ. ಇವಾಗ ಹೋಗೋಣ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. 10 ಕಿಲೋಮೀಟ್ರ್ ಇದೆ, 26 ನಿಮಿಷ ತೋರಿಸ್ತಾ ಇದೆ. ಟಾಪ್ ಲೊಕೇಶನ್ನು. ಹೋಗೋಣ ಬನ್ನಿ. ಟೈಮು 5:25. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನಾಯಂಡಹಳ್ಳಿ DHL ಗಾಳಿ ಆಂಜನೇಯ ದೇವಸ್ಥಾನದಿಂದ ನಾಯಂಡಹಳ್ಳಿ ಫ್ಲೈಓವರ್ ಮೇಲ್ಗಡೆ ಎಲ್ಲ ಜಾಮ್ ಆಗ್ಬಿಟ್ಟೈತೆ. ಎಲ್ಲಿಗಂಡು ಜಾಮ್ ಆಗೋಯ್ತು ಗೊತ್ತಿಲ್ಲ. ನಾನು ಈ ಕಡೆ ಹೋಗ್ತಾ ಇದ್ದೀನಿ, ಈಗ ಸುಂಕುತ್ಕಟ್ಟೆ ಕಡೆಗೆ. ಫ್ಲೈಓವರ್ ಕೆಳಗೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಅಲ್ಲೆಲ್ಲ ನಿಂತ್ಕೊಬಿಟ್ಟು ಬಸ್ಗಳು ಮೇಲ್ಗಡೆ. ಅನ್ಲೋಡ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಇಳಿಸ್ಕೊತವ್ರೆ. ಅಲ್ಲ ಇಳಿಸಲ್ಲ, ಇಕ್ಕತ್ತವ್ರೆ. ಇಷ್ಟು ಖಾಲಿ ಆಗಿದೆ, ಇನ್ನಿಷ್ಟಿದೆ. ಸ್ನೇಹಿತರೆ, ಟೈಮು 6:24 ಆಯಿತು. ಅನ್ಲೋಡ್ ಆಗಿದೆ 2ನೇ ಆರ್ಡ್ರು. ನಾನು ಇವಾಗ ಹೋಯ್ತಾರಣ ರೂಮ್ ಕಡೆ. 10 ಕಿಲೋಮೀಟ್ರ್ ಇದೆ ರೂಮ್ಗೆ. ಅರ್ಧ ಗಂಟೆ ತೋರಿಸ್ತಾ ಇದೆ. ಹೋಯ್ತಾರಣ. ಯಾವ್ದಾರು ಆರ್ಡ್ರು ಬಂದರೆ ಲೋಕಲ್ಲು ಆ ಕಡೆ ಮಾಡೋಣ, ಇಲ್ಲಾಂದರೆ ಹೋಗೋಣ ಬನ್ನಿ. ರೂಮ್ ಹತ್ರ ಬಂದು ಗಾಡಿ ಹಾಕ್ಬಿಟ್ಟು ಒಂದು ಮುದ್ದೆ, ಒಂದು ಹಾಫ್ ರೈಸ್ ತಿನ್ಕೊಂಡು ಹಂಗೆ ಟೀ ಅಂಗಡಿ ಹತ್ರ ಬಂದು ಕಾಫಿ ಕುಡಿಯೋಣ ಅಂತ ಬಂದೆ. ಕಾಫಿಗೆ ಕುಡ್ಕೊಂಡು ನಾನು ರೂಮಿಗೆ ಬಂದಿದ್ದೀನಿ ಇವಾಗ ರೂಮ್ಗೆ. 2 ಬಾಡಿಗೆ ಇವತ್ತು. ಬಾಡಿಗೆಗಳೇ ಇಲ್ಲ ಇವತ್ತು. ಫುಲ್ಲು ಲಾಸ್. ಯಾವ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಈ ಥರ ಆಗುತ್ತೆ. ನಾನು ಇವತ್ತೇ ಬಂದಿರೋದು, ನೆನ್ನೆ ಬಂದಿರಲಿಲ್ವಲ್ಲ. ಇವತ್ತು ಹಂಗೆ ಅನ್ನಿಸ್ತದೆ ನನಗೆ. ನೋಡೋಣ ಮತ್ತೆ ನಾಳೆ ಹೆಂಗಿರುತ್ತೆ ಏನು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬೈ.